ಮತ್ತೆ ಇನ್ನೊಂದೇನಂದ್ರೆ ಆ ಕಡೆ ಕರಾವಳಿ ಭಾಗದವರ ಎಲ್ಲರ ಸಪೋರ್ಟ್ ರಕ್ಷಿತಾಗಿದೆ. ಒಂದು ಆಂಗಲ್ ಅಲ್ಲಿ ನೋಡಿದ್ರೆ ಸಾಫ್ಟ್ ಕಾರ್ನರ್, ಇನ್ನೊಂದು ಆಂಗಲ್ ಅಲ್ಲಿ ನೋಡಿದ್ರೆ ಸಿಂಪತಿ ಅಂತಾನೆ ಹೇಳ್ಬೋದು. ಕಿಚ್ಚನ ಚಪ್ಪಾಳೆ ಸಿಗೋಕ್ಕಿಂತ ಮುಂಚೆ ನೋಡಿದ್ರೆ ರಕ್ಷಿತಾನೇ ಬೇರೆ, ಅಂದ್ರೆ ಕಿಚ್ಚನ ಚಪ್ಪಾಳೆ ಸಿಕ್ಕಾದ್ಮೇಲೆ ನಾವು ನೋಡ್ತಿರೋ ರಕ್ಷಿತಾನೇ ಬೇರೆ. ಧ್ರುವಂತ್ ಅವ್ರು ಏನು ಅಂತ ಹೇಳಿದ್ರೆ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಅಂತ ಅನಿಸ್ತು. ಒಂಥರ ಒನ್ ಮ್ಯಾನ್ ಆರ್ಮಿ ತರ. ಧ್ರುವಂತ್ ಅವ್ರದ್ದು ಮೈನಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಮಾತಿನಲ್ಲಿ ಹಿಡಿತಾ ಇಲ್ಲ. ರಕ್ಷಿತಾಗೆ ಏನೆಲ್ಲ ಪಾಸಿಟಿವ್ ಆಗ್ಬೋದು, ಏನೆಲ್ಲ ನೆಗೆಟಿವ್ ಆಗ್ಬೋದು? ಸೊ ಫಸ್ಟ್ ಆಫ್ ಆಲ್ ರಕ್ಷಿತಾ ಆ್ಯಕ್ಚುಲಿ ಕನ್ನಡ ಕರೆಕ್ಟಾಗಿ ಬರದಿದ್ರು ಕೂಡ ಏನು ಅವಳು ಮಾತಾಡೋಕ್ಕೆ ಪ್ರಯತ್ನ ಪಡ್ತಾಳೆ. ಅದೊಂದು ಅಂದರೆ ತುಳು ಮತ್ತು ಕನ್ನಡ ಎರಡು ಮಿಕ್ಸ್ ಮಾತಾಡಿದ್ರು ಕೂಡ ಅಂದರೆ ಪ್ರಯತ್ನ ಪಡ್ತಾಳಲ್ಲ, ಅದೊಂದು ಅವ್ರದ್ದು ಪಾಸಿಟಿವ್ ಅಂತಲೇ ಹೇಳ್ಬೋದು. ಇನ್ನೊಂದು ಅದ್ರ ಜೊತೆಗೆ ಬಂದಿರೋ ಫಸ್ಟ್ ಡೇಯಿಂದ ಕೂಡ ಹಿಡಿದು ಕೂಡ ಅಂದರೆ ಇಲ್ಲಿ ತನಕ ಕೂಡ ಅಂದರೆ ಒಂದು ಕನ್ಸಿಸ್ಟೆನ್ಸಿ ಇದೆ ಅಂದರೆ ಪರ್ಫಾರ್ಮೆನ್ಸಲ್ಲಿ. ಅಂದರೆ ತುಂಬ ಆ್ಯಕ್ಟಿವ್ ಅವರು, ಚೂಟಿ ಅಂತ ಹೇಳ್ತೀವಲ್ಲ ನಾವು ಹಾಗೆ. ಆ್ಯಂಡ್ ಅದ್ರ ಜೊತೆಗೆ ಏನು ಅಂತ ಹೇಳಿದ್ರೆ ಆ ಹುಡುಗಿನ ಆ್ಯಕ್ಚುಲಿ ಅವ್ರನ್ನ ಮುಂಚೆ ಅಂದ್ರೆ ಬಿಗ್ ಬಾಸ್ ಬರ್ಕಿಂತ ಮುಂಚೆ ತುಂಬಾ ಜನ ತುಂಬಾ ಟ್ರೋಲ್ ಆಗಿತ್ತು, ತುಂಬಾ ನೆಗೆಟಿವ್ ಆಗಿ ಟ್ರೋಲ್ ಆಗಿದ್ರು. ಬಟ್ ಎಲ್ಲೋ ಒಂದ್ ಕಡೆ ಆ ಒಂದು ಟ್ರೋಲ್ ಅನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಸೊ ಅದ್ರ ಜೊತೆಗೆ ಇನ್ನೊಂದು ಆಕೆ ಏಜ್ ಕಂಪೇರ್ ಟು ಬೇರೆ ಬಿಗ್ ಬಾಸ್ ಇವಾಗ ಸದ್ಯಕ್ಕಿರುವಂತಹ ಒಂದು ಸ್ಪರ್ಧಿಗಳ ನಡುವೆ ನಾವು ನೋಡಿದ್ರೆ ತುಂಬಾ ಸಣ್ಣ ವಯಸ್ಸವರು. ಆದ್ರೆ ಅವರ ಒಂದು ಏನು ಮಾತಾಗಿರ್ಬೋದು ಅಥವಾ ಮೆಚೋರಿಟಿಗೆ ತುಂಬ ಜನ ಏನು ಅವ್ರನ್ನ ತುಂಬ ಇಷ್ಟಪಡ್ತಿದ್ದಾರೆ. ಸೊ ಅದೊಂದು ಅವರ ಪಾಸಿಟಿವ್ ಅಂತಲೇ ಹೇಳ್ಬೋದು. ಇನ್ನು ನೆಗೆಟಿವ್ ಅಂತ ನೋಡ್ತಾ ಹೋದರೆ ಫಸ್ಟ್ ಆಫ್ ಆಲ್ ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ ಅವರಿಗೆ ಫಸ್ಟಿಗೆ ಅಶ್ವಿನಿ ಅವರ ಒಂದು ವಿಚಾರವಾಗಿ ಸ್ವಲ್ಪ ಜನಗಳಲ್ಲಿ ಸಾಫ್ಟ್ ಕಾರ್ನರ್ ಬಂದಿತ್ತು, ಅಂದರೆ ಆ ಗೆಜ್ಜೆ ವಿಚಾರ ಆಗಿರ್ಬೋದು. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಜನಗಳಿಗೆ ಅವರ ಮೇಲೆ ಮತ್ತೆ ಇನ್ನೊಂದೇನಂದ್ರೆ ಆ ಕಡೆ ಕರಾವಳಿ ಭಾಗದವರ ಎಲ್ಲರ ಸಪೋರ್ಟ್ ರಕ್ಷಿತಾಗಿದೆ. ಅದಂತ ಹೌದು ಹೌದು. ಅಂದ್ರೆ ಆಕೆಯ ಏನು ಇನ್ನೋಸೆನ್ಸ್ ಅವ್ರಿಗೆ ಇಷ್ಟ ಆಗಿರ್ಬೋದು. ಹಾಗಾಗಿ ಜನ ಎಲ್ಲೋ ಒಂದ್ ಕಡೆ ಅವಳನ್ನ ತುಂಬಾ ಇಷ್ಟಪಡ್ತಿದ್ದಾರೆ. ಅಂಡ್ ಅದ್ರ ಜೊತೆಗೆ ನಾವು ನೆಗೆಟಿವ್ನ ನೋಡಿದ್ರೆ ನೆಗೆಟಿವ್ ಕೂಡ ತುಂಬಾ ಇದೆ. ಅಂದ್ರೆ ಅವರ ಒಂದು ಎಷ್ಟು ಜನ ಹೇಳ್ತಾರೆ ಸಿಂಪತಿ ಕ್ರಿಯೇಟ್ ಆಗಿದೆ ಅವರಿಗೆ ಅಂತ. ಸೊ ಅದ್ರ ಜೊತೆಗೆ ಇನ್ನೊಂದೇನು ಅಂತ ಹೇಳಿದ್ರೆ ಸಿಂಪತಿ ಕ್ರಿಯೇಟ್ ಆಗಿರೋದ್ರ ಜೊತೆಗೆ ಅವ್ರು ಅದೇ ರೀತಿ ಆಡ್ಕೊಂಡು ಬಂದಿದ್ದಾರೆ. ಅವರು ಕೆಲಸಗಳನ್ನು ಮಾಡೋದಾಗಿರ್ಬಹುದು, ಆಮೇಲೆ ಟಾಸ್ಕ್ಗಳಲ್ಲಿ ಅವಕಾಶ ಸಿಕ್ಕಿದಾಗ ಅದನ್ನು ಉಪಯೋಗಿಸ್ಕೊಳ್ಳೋ ರೀತಿ ಆಗಿರ್ಬೋದು. ಸೊ ಎಲ್ಲೋ ಒಂದ್ ಕಡೆ ಅದನ್ನ ಸಿಂಪತಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಸಾಫ್ಟ್ ಕಾರ್ನರ್, ಅಂದ್ರೆ ಒಂದು ಆಂಗಲ್ ಅಲ್ಲಿ ನೋಡಿದ್ರೆ ಸಾಫ್ಟ್ ಕಾರ್ನರ್, ಇನ್ನೊಂದು ಆಂಗಲ್ ಅಲ್ಲಿ ನೋಡಿದ್ರೆ ಸಿಂಪತಿ ಅಂತಾನೆ ಹೇಳ್ಬೋದು. ಸೊ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡಿರೋ ಒಂದು ವಿಚಾರ ಅವ್ರಿಗೆ ಮೈನಸ್ ಆಯ್ತು. ಗಿಲ್ಲಿನ ಎದುರಾಕೊಂಡಾಗ ಆಕ್ಚುಲಿ ಏನು ಅಂತ ಹೇಳಿದ್ರೆ ಈ ಸಲ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಅವ್ರನ್ನ ಎದುರಾಕೊಂಡ್ರೆ ಎಲ್ಲರಿಗೂ ನೆಗೆಟಿವ್ ಆಗಿದೆ. ಸೊ ಹಾಗಾಗಿ ಅದು ಒಂದು. ಅಂಡ್ ಅದ್ರ ಜೊತೆಗೆ ಇನ್ನೊಂದು ಏನು ಅಂತ ಹೇಳಿದ್ರೆ ಅವರ ಒಂದು ಬಿಹೇವಿಯರ್ ಅಲ್ಲಿ ಬದಲಾವಣೆ ಆಗಿರುವಂತದ್ದು. ಅಂದ್ರೆ ಎಷ್ಟು ಜನ ಹೇಳ್ತಾರೆ ಕಿಚ್ಚನ ಚಪ್ಪಾಳೆ ಸಿಕ್ಕಾದ್ಮೇಲೆ ನಾವು ಮುಂಚಿನ ರಕ್ಷಿತನ ನೋಡಿದ್ದು, ಅಂದ್ರೆ ಕಿಚ್ಚನ ಚಪ್ಪಾಳೆ ಸಿಗೋಕ್ಕಿಂತ ಮುಂಚೆ ನೋಡಿದ ರಕ್ಷಿತಾನೇ ಬೇರೆ. ಅಂದ್ರೆ ಕಿಚ್ಚನ ಚಪ್ಪಾಳೆ ಸಿಕ್ಕಾದ್ಮೇಲೆ ನಾವು ನೋಡ್ತಿರೋ ರಕ್ಷಿತಾನೇ ಬೇರೆ ಅಂತ ಹೇಳ್ಬೋದು. ಅಂಡ್ ಇನ್ನೊಂದೇನು ಅಂತ ಹೇಳಿದ್ರೆ ಧ್ರುವಂತ್ ಅವರು ಆರಂಭದಲ್ಲೇ ಒಂದು ಹಿಂಟ್ ಕೊಟ್ಟಿರ್ತಾರೆ. ಬಟ್ ಅದೇನಾಯ್ತು ಅಂತ ಹೇಳಿದ್ರೆ ಆ ಹಿಂಟ್ಗೂ ಅವ್ರೀಗ ರೀತಿಗೂ ಸಂಬಂಧ ಇದೆ ಅಂತ ಅನಿಸ್ತಾ ಇದೆ. ಸೊ ಹಾಗಾಗಿ ಅದು ಅವ್ರಿಗೆ ನೆಗೆಟಿವ್ ಆಯ್ತು ಅಂತಾನೆ ಹೇಳ್ಬೋದು. ಇಷ್ಟು ರಕ್ಷಿತಾಗೆ ನೆಗೆಟಿವ್ ಆಗಿದೆ. ಆ ನಂತರದಲ್ಲಿ ಬಟ್ ರಕ್ಷಿತಾ ಕೂಡ ವಿನ್ ಆಗೋ ಒಂದು ಚಾನ್ಸಸ್ ಜಾಸ್ತಿ ಇದೆ. ಅಂದ್ರೆ ಗಿಲ್ಲಿಗೆ ಅಂದ್ರೆ ನೆಕ್ ಟು ನೆಕ್ ಕಾಂಪಿಟೇಷನ್ ಕೊಡ್ತಿರೋದು ಅಂತ ಹೇಳಿದ್ರೆ ರಕ್ಷಿತಾನೆ. ಸೊ ಹಾಗಾಗಿ ರಕ್ಷಿತನಿಗೂ ಚಾನ್ಸಸ್ ಇದೆ ಅಂತಾನೆ ಹೇಳ್ಬೋದು. ಒಂದು ಟೈಮ್ನಲ್ಲಿ ರಕ್ಷಿತಾಗೆ ಇಡೀ ಕರ್ನಾಟಕ ಸಪೋರ್ಟ್ ಮಾಡಿತ್ತು. ಹೌದು, ಅಶ್ವಿನಿ ಅವರು ತುಂಬಾ ನೆಗೆಟಿವ್ ಆಗಿ ಕಾಣಿಸ್ಕೊಂತಾರೆ. ಆ ಟೈಮ್ನಲ್ಲಿ ರಕ್ಷಿತಾಗೆ ಒಂದು ಎನರ್ಜಿ ಬೂಸ್ಟರ್ ಆಗಿದ್ರು ಜನಗಳೇ. ಸೊ ಆ ಒಂದು ಟೈಮ್ನಿಂದ ಅದೇ ಕಿಚ್ಚನ ಚಪ್ಪಾಳೆ, ಆಫ್ಟರ್ ಕಿಚ್ಚನ ಚಪ್ಪಾಳೆನೂ ಸ್ವಲ್ಪ ಜನಗಳ ಸಾಫ್ಟ್ ಕಾರ್ನರ್ ಸಿಕ್ತು. ಬಟ್ ಎಲ್ಲ ಒಂದ್ ಕಡೆ ರಕ್ಷಿತಾ ಬದಲಾಗಿದ್ದು ಇಷ್ಟ ಆಗ್ತಾ ಇಲ್ಲ. ಬಟ್ ಡೇ ಬೈ ಡೇ ಫ್ಯಾನ್ಸ್ಗಳಿಗೆ ಹೋಲಿಸ್ಕೊಂಡಾಗ ಪಾಸಿಟಿವ್ಗಿಂತ ನೆಗೆಟಿವ್ ಆಗಿ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ. ಎಸ್ಪೆಷಲಿ ಅವರು ಏನು ಈ ಒಂದು ಸೀಕ್ರೆಟ್ ರೂಮ್ಗೆ ಹೋಗಿ ಬರ್ತಾರೆ ನೋಡಿ, ಅವರಿಬ್ರು ಜುಗಲ್ ಬಂದಿ ಮಜಾ ಇತ್ತು. ಅಂದ್ರೆ ನೋಡೋರ್ಗ್ ಮಜಾ ಇತ್ತು. ಬಟ್ ಅದ್ರ ಜೊತೆಗೆ ಕೆಲವೊಂದು ವಿಚಾರಗಳು ಜನರಿಗೆ ಎಂತ ಹೇಳಿದ್ರೆ ಕಾಣ್ತು ಅಂತಾನೆ ಹೇಳ್ಬೋದು. ರಿಯಾಲಿಟಿ ಗೊತ್ತಾಯ್ತು. ಆ ನಂತರದಲ್ಲಿ ಇನ್ನೊಂದು ಅಶ್ವಿನಿ ಅವರಿಗೆ ನೆಗೆಟಿವ್ ಆದಂತಹ ವಿಚಾರ, ರಕ್ಷಿತಾ ವಿಚಾರದಲ್ಲಿ ಚಪ್ಪಲಿ ತೋರಿಸ್ಕೊಂಡು ಮಾತಾಡಿದ್ರು. ಅದು ರಕ್ಷಿತಾ ಪ್ಲಸ್ ಆಯ್ತು. ಅಂದ್ರೆ ಅಲ್ಲ ಆಗಿದ್ದೆ ಬೇರೆ ನಾವು ನೋಡಿದ್ವಿ ಎಲ್ಲರೂ. ಅಂದ್ರೆ ಅವರು ಚಪ್ಪಲಿ ತೋರಿಸಿದ್ರಲ್ಲ, ನೀವು ಓಟ್ ಹಾಕಿದ್ರೆ ನನಗೆ ಓಟ್ ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ದು.
ಬಟ್ ಅಲ್ಲಿ ನಾವು ಏನು ಅಶ್ವಿನಿ ಅವ್ರು ಎಕ್ಸ್ಪೋಸ್ ಆಗಿದ್ ನೋಡ್ಬೋದು. ಅಂದ್ರೆ ಅಶ್ವಿನಿ ಅವ್ರು ಏನ್ ಹೇಳ್ತಿದ್ರು, ನನಗೆ ಚಪ್ಪಲಿ ತೋರಿಸಿದ್ರು, ಒಬ್ರು ಕಲಾವಿದಗೆ ಚಪ್ಪಲಿ ತೋರಿಸಿದ್ರು, ಏನು ಕಲಾವಿದನ ಕೆಳಗಿಟ್ಟು ಮಾತಾಡಿದ್ರು ಅಂತ. ಸೊ ಹಾಗಾಗಿ ಅದು ಒಂದು ಅವರಿಗೆ ಪ್ಲಸ್ ಪಾಯಿಂಟ್ ಆಯ್ತು. ಬಟ್ ಅಲ್ಲಿ ತಪ್ಪೇನಿರ್ಲಿಲ್ಲ. ಬಟ್ ಇದೆಲ್ಲ ರಕ್ಷಿತಾಗ್ ಪ್ಲಸ್ ಆಗುತ್ತೆ. ಬಟ್ ಈ ಸೀಸನ್ ಅಲ್ಲಿ ಇನ್ನೊಂದು ನೋಡ್ಬೇಕು, ಈ ವಿಮೆನ್ ಕಾರ್ಡ್ ಅನ್ನೋದು ವರ್ಕ್ ಆಗ್ಲಿಲ್ಲ. ಎಕ್ಸಾಕ್ಟ್ಲಿ. ಯಾಕಂತ ಹೇಳಿದ್ರೆ ಆಕ್ಚುಲಿ ವರ್ಕ್ ಆಗಬಾರ್ದು. ಯಾಕಂತ ಹೇಳಿದ್ರೆ ಒಂದು ರಿಯಾಲಿಟಿ ಶೋ ಅಂತ ಹೇಳಿದಾಗ ಈಕ್ವಾಲಿಟಿ ಇಂಪಾರ್ಟೆಂಟ್. ಅಂಡ್ ಅಲ್ಲಿ ಏನಾದ್ರೂ ವುಮೆನ್ ಕಾರ್ಡ್ ಏನು ಅಥವಾ ಒಂದು ಹೆಣ್ಣಿಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿ ಬಂದಾಗ ಬಿಗ್ ಬಾಸ್ ಸ್ಟಾಪ್ ಮಾಡಿದ್ದಾರೆ ಅದನ್ನ. ಸೊ ಈ ವರ್ಷ ಅದು ಎಲ್ಲೂ ವುಮೆನ್ ಕಾರ್ಡ್ ವರ್ಕ್. ಎಕ್ಸಾಂಪಲ್ಗೆ ನಮಗೆ ಲಾಸ್ಟ್ ಸೀಸನ್ ಅಲ್ಲೇ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಸ್ವರ್ಗ ನರಕ ಅನ್ನೋ ಕಾನ್ಸೆಪ್ಟ್ ಬಂದಾಗ್ಲೇ ಇದಾಯ್ತಲ್ವಾ. ಹೌದು, ಸವಾಗ ಮಹಿಳಾ ಆಯೋಗದವರೆಲ್ಲ ಬಂದು ಮಾಡಿದ್ರು. ಬಟ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿ ಆಗದಾಗೆ ನೋಡ್ಕೊಂಡಿರೋದು ಕಿಚ್ಚ ಸುದೀಪ್ ಅವರದ್ದನ್ನ ಹೇಳ್ಬೋದು. ಅಂದ್ರೆ ಅವರು ಹೇಳ್ತಾರೆ ನನ್ನ ಹತ್ರ ಇದೆಲ್ಲ ನಡೆಯಲಿಲ್ಲ ಅಂತ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ವರ್ಷ ಅದು ನಡೀಲಿಲ್ಲ. ಅಂಡ್ ತುಂಬಾ ಜನ ಅದನ್ನ ಯೂಸ್ ಮಾಡಿಲ್ಲ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಈ ವರ್ಷ ವುಮೆನ್ ಕಾರ್ಡ್ ವರ್ಕ್ ಆಗಲಿಲ್ಲ. ಧ್ರುವಂತ್ ಅವರಿದ್ದಾರೆ. ಸೊ ಧ್ರುವಂತ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ವೀಕಿಂದನೂ ನಾಮಿನೇಟ್ ಆಗ್ತಾನೆ ಇದ್ದಾರೆ, ಬಚಾವ್ ಆಗ್ತಾನೆ ಇದ್ದಾರೆ. ಸೊ ಅವರ ಒಂದಷ್ಟು ಅಂದ್ರೆ ನೇರವಾಗಿ ಮಾತಾಡ್ಕೊಂಡು ನೇರ ದಿಟ್ಟ ನಿರಂತರ ಅಂತಾರಲ್ಲ, ಆ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಇರೋದಂತಂದ್ರೆ ಧ್ರುವಂತ್ ಯಾರಿಗೂ ಬಿಟ್ಟಿಲ್ಲ ಅನ್ಸುತ್ತಲ್ಲ, ಬಹುಶಃ ಜಗಳ ಆಡಿದ್ರೆ. ಆಕ್ಚುಲಿ ನೀವು ಅನ್ಕೊಂಡಿದ್ರ ಧ್ರುವಂತ್ ಅವ್ರು ಇಷ್ಟು ವರ್ಷ ತನಕ ಬರ್ತಾರೆ ಅಂತ? ಯಾಕಂದ್ರೆ ಆರಂಭದ ದಿನಗಳಲ್ಲಿ ನಾವು ನೋಡ್ತಾ ಹೋದ್ರೆ ಧ್ರುವಂತ್ ಅವರು ಪೂರ್ತಿ ನೆಗೆಟಿವ್ ಆಗಿದ್ರು. ಒಂದವ್ರು ಮಾತಾಡ್ತು ಕಮ್ಮಿ ಮಾತಾಡ್ತಿದ್ರು. ಸೊ ಹಾಗಾಗಿ ಅವ್ರ ಸ್ಕ್ರೀನ್ ಸ್ಪೇಸ್ ಕೂಡ ಇರ್ತಿರ್ಲಿಲ್ಲ. ಎಲ್ಲೋ ಒಂದ್ ಕಡೆ ಅವ್ರು ಅವಾಗ್ಲೇ ಹೊರಡ್ತಾರೆ, ಅಂದ್ರೆ ಡೈರೆಕ್ಟ್ ಆಗಿ ಶೋ ಬಗ್ಗೆನೂ ಡೈರೆಕ್ಟ್ ಆಗಿ ಮಾತಾಡಿದ್ರು. ಅವರು ಸುದೀಪ್ ಅವ್ರ ಬಗ್ಗೆನೂ ಮಾತಾಡಿದ್ರು, ನಂಗೆ ಮಾತಾಡೋಕೆ ಅವಕಾಶನೇ ಕೊಡ್ತಿಲ್ಲ ನೀವು ಅಂತ. ಅದಕ್ಕೆ ಸುದೀಪ್ ಅವ್ರು ಹೇಳ್ತಾರೆ ನಿಮ್ಗೆ ಕೊಟ್ಬಿಡ್ತೀನಿ ಅವಕಾಶ ಮಾತಾಡಿ ಅಂತ. ಅದನ್ನ ಅವರು ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರು ಕೂಡ. ಸೊ ಎಲ್ಲೋ ಒಂದ್ ಕಡೆ ನೋಡ್ತಾ ಹೋದ್ರೆ ಧ್ರುವಂತ್ ಅವ್ರು ಏನು ಅಂತ ಹೇಳಿದ್ರೆ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಅಂತ ಅನಿಸ್ತು. ಅಂದ್ರೆ ಅವ್ರನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲ ಗೊತ್ತಿಲ್ಲ, ಫಸ್ಟ್ ಒಂದು ವಾರ ಒಬ್ರ ಜೊತೆ ಇದ್ರು ಒಂದು ಗ್ರೂಪ್ ಅಲ್ಲಿ, ಅವ್ರನ್ನೆಲ್ಲರನ್ನ ಅಬ್ಸರ್ವ್ ಮಾಡಿದ್ರು. ನೆಕ್ಸ್ಟ್ ಬೇರೆಯವ್ರ ಜೊತೆ ಇದ್ರು, ಅವ್ರನ್ನ ಕೂಡ ಅಬ್ಸರ್ವ್ ಮಾಡಿದ್ರು. ಅಬ್ಸರ್ವ್ ಮಾಡಿ ಅವ್ರಿಗೆ ಏನ್ ಅನ್ಸುತ್ತೆ ಅದನ್ನ ಅವ್ರು ಪಾಯಿಂಟ್ ಇಟ್ರು. ಅಂಡ್ ಅವರು ಯಾರನ್ನೆಲ್ಲ ಎಕ್ಸ್ಪೋಸ್ ಮಾಡಿದ್ದಾರೆ ಅದು ಆಲ್ಮೋಸ್ಟ್ ಸಿಮಿಲಾರಿಟಿ ತುಂಬಾ ಜಾಸ್ತಿ ಇದೆ. ಸೊ ಎಲ್ಲೋ ಒಂದ್ ಕಡೆ ಆಟನ ನೇರವಾಗಿ ಆಗ್ತಿರೋದಂದ್ರೆ ಧ್ರುವಂತ್. ಮತ್ತೆ ಇನ್ನೊಂದೇನಂದ್ರೆ ಟಾಸ್ಕ್ ಗಳಲ್ಲಿ ಅವ್ರಿಗೆ ಹೆಚ್ಚಾಗಿ ಭಾಗವಹಿಸೋಕೆ ಅವಕಾಶನೇ ಕೊಡಲ್ಲ. ಮತ್ತೆ ಅವ್ರು ಭಾಗವಹಿಸಿರೋ ಎಲ್ಲ ಟಾಸ್ಕ್ ಅಲ್ಲೂ ಗೆದ್ದಿದ್ದಾರೆ. ಸೊ ಅದೊಂದು ಹೇಳ್ಬೋದು. ಅಂದ್ರೆ ಅವ್ರಿಗೆ ಏನಂತ ಹೇಳಿದ್ರು ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಅವ್ರಿಗೆ ಅದುವೇ ಮುಳ್ಳು ಆಯ್ತು. ಅಂದ್ರೆ ಅಲ್ಲಿರೋ ವ್ಯಕ್ತಿಗಳಿಗೆ ಅವ್ರು ಇಷ್ಟ ಆಗ್ತಾರೆ. ಮತ್ತೆ ಯಾವ ಗ್ರೂಪ್ ಅಲ್ಲೂ ಕೂಡ ಅವ್ರು ಕಾಣಿಸ್ಕೊಂಡಿಲ್ಲ. ಅಂಡ್ ಒಂಥರ ಒನ್ ಮ್ಯಾನ್ ಆರ್ಮಿ ತರ ಇಷ್ಟು ದಿನ ಬರ್ತಾರೆ ಅಂದ್ರೆ ಬಹುಶಃ ಏನು ಖುಷಿ ಆಗುತ್ತೆ. ಆ ರೀತಿ ಒಂದು ಪರ್ಸನಾಲಿಟಿ ಇಟ್ಕೊಂಡು ಎಲ್ರು ಎದುರಾಕೊಂಡು. ಇನ್ನೊಂದು ಅಂತ ಹೇಳಿದ್ರೆ ಅವರ ವೈಯಕ್ತಿಕ ಜೀವನದ್ದು ಕೂಡ ನೆಗೆಟಿವ್ ಆಗಿದೆ. ಈ ಒಂದು ಪ್ಲಾಟ್ಫಾರ್ಮ್ ಇಂದ ಹೋಪ್ ಅವರಿಗೆ ನೆಕ್ಸ್ಟ್ ಎಲ್ಲ ಒಳ್ಳೆದಾಗಲಿ ಅಂತ. ಅಂಡ್ ಅದ್ರ ಜೊತೆಗೆ ಅವ್ರದ್ದು ಇನ್ನೊಂದು ಒಳ್ಳೆ ವಿಚಾರ ಏನು ಅಂತ ಹೇಳಿದ್ರೆ, ನಾವ್ ಅವಾಗ್ಲೇ ಹೇಳಿದ್ವಿ ಅಂದ್ರೆ ಅಬ್ಸರ್ವೇಷನ್ ಸ್ಕಿಲ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅವ್ರ ಅಬ್ಸರ್ವೇಷನ್ ಸ್ಕಿಲ್. ಮತ್ತೆ ಮಾತಿನಲ್ಲಿ ಅವರಿಗೆ ಏನು ಇವ್ರು ಹೀಗೆ ಅದನ್ನಂದ್ರೆ ಒಂಥರ ಅವ್ರ ಒಪಿನಿಯನ್ ತುಂಬಾ ಚೆನ್ನಾಗಿರ್ತಾರೆ. ಮತ್ತೇನಂದ್ರೆ ಯಾರನ್ನಾದ್ರೂ ಒಂದು ಮುಖವಾಡ ಹಾಕೊಂಡಿದ್ದಾರೆ ಅಂತ ಗೊತ್ತಾಗ್ತಿದಂಗೆ ಎಕ್ಸ್ಪೋಸ್ ಮಾಡ್ಬಿಡ್ತಾರೆ. ಹೌದು, ಆದ್ರೆ ಆಕ್ಚುಲಿ ಅವ್ರದ್ದು ಮತ್ತೆ ರಕ್ಷಿತಾ ಕಾಂಬಿನೇಷನ್ ನೋಡಕ್ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಎಸ್ಪೆಷಲಿ ನಾನು ಆವಾಗ್ಲೇ ಹೇಳಿದಾಗ ಸೀಕ್ರೆಟ್ ನಾಗವಲ್ಲಿ ಒಂದು ನಿಮಿಷನೂ ಅವರು ಚೆನ್ನಾಗಿದ್ದಿಲ್ಲ. ಬಟ್ ಆದ್ರೂ ಕೂಡ ಅವ್ರಿಬ್ರ ಒಂದು ಇದಾಗಿರ್ಬೋದು, ಏನಂತಾರ ಇಬ್ರು ತಡ್ಕೊಂಡಿದಾರಲ್ಲ. ನಾವು ನಾರ್ಮಲ್ ಡೇಸ್ ಅಲ್ಲಿ ನೋಡಿ ಸೀಕ್ರೆಟ್ ರೂಮಿಗೆ ಇವರಿಬ್ರನ್ನೇ ಪ್ರೀ ಪ್ಲಾನ್, ಯಾಕಂದ್ರೆ ಗೊತ್ತಿತ್ತು ಇದು ಜಗಳ ಆಗುತ್ತೆ, ಕಂಟೆಂಟ್ ಸಿಗುತ್ತೆ ಅಂತ. ಅಂಡ್ ಅವಾಗ ನೀವು ನೋಡ್ಬೇಕಾಗಿತ್ತು ಏನಂತ ಹೇಳಿದ್ರೆ, ಸೀಕ್ರೆಟ್ ಅಂದ್ರೆ ಮನೇಲಿರೋಕ್ಕಿಂತ ಜಾಸ್ತಿ ಕಂಟೆಂಟ್ ಸೀಕ್ರೆಟ್ ಸಿಕ್ತಿತ್ತು. ಸೊ ಒಂಥರ ಮಜಾ ಇತ್ತು. ಸೊ ಅವ್ರಿಗೆ ಇಬ್ಬರಿಗೆ ಫ್ರಸ್ಟ್ರೇಷನ್ ಆಗ್ತಿತ್ತು, ಬಟ್ ನೋಡೋರ್ಗೆ ಮಜಾ ಇತ್ತು ಅಂತ. ಮತ್ತೆ ಇನ್ನೊಂದು ಧ್ರುವಂತ್ ಅವ್ರದ್ದು ಮೈನಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಮಾತಿನಲ್ಲಿ ಹಿಡಿತಾ ಇಲ್ಲ. ಅಂದ್ರೆ ಅವರು ಕೆಲವೊಂದು ಮಾತುಗಳನ್ನ ಆಡ್ತಾರೆ, ಆ ಒಂದು ಪದ ಪ್ರಯೋಗ ಏನಿದೆ ತುಂಬಾ ಜನಕ್ಕೆ ಇಷ್ಟ ಆಗಲ್ಲ. ಅಂದ್ರೆ ಮಹಿಳೆಯರ ಮೇಲೆ ಈ ತರ ಪದ ಪ್ರಯೋಗ ಇಲ್ಲ. ಸೊ ಅದೊಂದು ಅವರಿಗೆ ಜನಗಳಿಗೆ ಇಷ್ಟ ಆಗಿರ್ಲಿಲ್ಲ. ಬಟ್ ಅದನ್ನ ಎಲ್ಲೋ ಒಂದ್ ಕಡೆ ಅವರು ಸರಿ ಮಾಡ್ಕೊಂಡು ಬಂದಿದ್ದಾರೆ ಇವಾಗ. ಸೊ ಒಂದು ವೇಳೆ ಏನು ಫಿನಾಲಿಗೆ ಹೋಗುವ ಒಂದು ಚಾನ್ಸಸ್ ಇದೆ ಇವರಿಗೆ. ಬಟ್ ಇನ್ನೊಂದು ಏನು ಅಂತ ಹೇಳಿದ್ರೆ, ಅವ್ರ ಆಟ ನೋಡಿದ್ರೆ ಅವ್ರ ಫಿನಾಲಿಗೆ ಹೋಗ್ಬೋದು, ಬಟ್ ಅವ್ರಿಗೆ ಫ್ಯಾನ್ ಬೇಸ್ ಕಂಪೇರ್ ಮಾಡಿದ್ರೆ ಕಮ್ಮಿ. ಸೊ ಅಲ್ಲಿ ಒಂದು ಅಲ್ಲ, ನಾವು ಹೆಚ್ಚಾಗಿ ಧ್ರುವಂತ್ ಅವರ ಟ್ರೋಲ್ನೇ ನೋಡಿದೀವಿ, ಬಟ್ ಅವ್ರ ಕಡೆ PR ವರ್ಕ್ ಏನು ಇಲ್ಲ. ಐ ಥಿಂಕ್ ಅವ್ರು ತುಂಬಾ ಅವ್ರಿಗೂ ಕೂಡ ತುಂಬಾ ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಆಗಿ ಫ್ಯಾನ್ಸ್ ಸಿಗೋದು. ಅದ್ರ ಜೊತೆಗೆ ಅವರು ಒಂದು ಆಟ ಆಡೋ ರೀತಿ ಕೂಡ ತುಂಬಾ
ಸ್ಟ್ರೈಟ್ ಫಾರ್ವರ್ಡ್ ಆಗಿದೆ. ಬಟ್ ಕೆಲವೊಬ್ರು ಹೇಳ್ತಿರುವಂತಹ ಪ್ರಕಾರ ಈ ವೀಕು ಧ್ರುವಂತ್ ಅವರು ಹಾಗೆ ಡಬಲ್ ಎಲಿಮಿನೇಷನ್ ಇರುತ್ತೆ ಅನ್ನುವಂತ ಸ್ಟಾಕ್ಸ್ ಗಾಸಿಪ್ಗಳು. ಸೊ ಡಬಲ್ ಎಲಿಮಿನೇಷನ್ ಏನಾದ್ರೂ ಇದ್ರೆ ಈಗಿರೋ ಎಲ್ಲರೂ ಕೂಡ ವೆರಿ ಸ್ಟ್ರಾಂಗ್ ಇದಾರೆ ಕಂಪೇರ್ ಟು ಧ್ರುವಂತ್. ಎಲ್ಲದರಲ್ಲೂ ಸ್ಟ್ರಾಂಗ್ ಇದ್ದಾರೆ. ಈಗ ಫ್ಯಾನ್ಸ್ ಫಾಲೋಯಿಂಗ್ ಅಲ್ಲೂ ಸ್ಟ್ರಾಂಗ್ ಇದ್ದಾರೆ, ಬಿಗ್ ಬಾಸ್ ಮನೇಲಿ ಇರುವಂತಹ ರೀತಿನಲ್ಲೂ ಕೂಡ ಸ್ಟ್ರಾಂಗ್ ಇದ್ದಾರೆ. ಸೊ ಈ ವೀಕೆ ಧ್ರುವಂತ್ ಅವರು ಹೋಗ್ತಾರೆ ಅಂತ ಹೇಳಕ್ಕೂ ಆಗಲ್ಲ. ಅಂದ್ರೆ ನಾವ್ ಆಗ್ಲೇ ಹೇಳ್ದಲ್ಲ, ಅನ್ಎಕ್ಸ್ಪೆಕ್ಟೆಡ್. ನಮಗೆ ಈ ಸಲ ಯಾವುದೇ ಒಂದು ಯಾರು ವಿನ್ ಆಗ್ತಾರೆ ಅಂತ ಪ್ರಿಡಿಕ್ಟ್ ಮಾಡಕ್ಕೂ ಆಗಲ್ಲ, ಆ ತರ ಆಗಿದೆ. ಸೊ ಒಂದು ಬಹುಶಃ ಈಗ ಡೇಂಜರ್ ಝೋನ್ ಅಲ್ಲಿ ಇರೋದು ಅಂತ ಹೇಳಿದ್ರೆ ಸದ್ಯಕ್ಕೆ ಇರೋದ್ರಲ್ಲಿ ರಘು ಅವರು ಡೇಂಜರ್ ಝೋನ್ ಅಲ್ಲಿ, ಧ್ರುವಂತ್ ಅವರು, ರಾಶಿಕಾ ಅವರು, ಎಲ್ಲೋ ಒಂದ್ ಕಡೆ ಕಾವ್ಯ ಅವರಿಗೆ ನೆಗೆಟಿವ್ ಆಗ್ತಾ ಇರೋದ್ರಿಂದ ಬಹುಶಃ ಅವರು ಅಂತಾನೆ ಹೇಳ್ಬೋದು.